ಹಲೋ ಎಲ್ರಿಗೂ. ಇವತ್ತೊಂದು ಸುಲಭವಾಗಿರುವಂತಹ ಟೇಸ್ಟಿ ಚಿಕನ್ ಗ್ರೇವಿಯನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಬಾಣಲೆಗೆ ಎಣ್ಣೆ, ಜೀರಿಗೆ, 2 ಏಲಕ್ಕಿ, 2 ಲವಂಗ ಹಾಗೂ 1 ತುಂಡು ಚಕ್ಕೆಯನ್ನು ಹಾಕಿ, ಅದಾದ ನಂತರ ಕರಿಬೇವಿನ ಎಲೆಯನ್ನು ಹಾಕಿ, ಅದಾದಮೇಲೆ 3 ಈರುಳ್ಳಿಯನ್ನು ಇಲ್ಲಿ ಪೇಸ್ಟ್ ಮಾಡಿ ಹಾಕಿದ್ದೇನೆ. ಡೈರೆಕ್ಟಾಗಿ ಹೀಗೇ ಹಸಿಯೇ ಈರುಳ್ಳಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಅದನ್ನು ಇದಕ್ಕೆ ಹಾಕಿರುವಂಥದ್ದು. ಈಗ ಸ್ವಲ್ಪ ಫ್ರೈ ಮಾಡಿ ಅದನ್ನು. ಅದಾದ ನಂತರ ಸ್ವಲ್ಪ ಅರಿಶಿನ ಹುಡಿ, ಗರಂ ಮಸಾಲೆ ಹುಡಿ 1 ಚಮಚ, ಮೆಣಸಿನ ಹುಡಿ 1 ಚಮಚ, ಕೊತ್ತಂಬರಿ ಹುಡಿ 1.5 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಬೇಕಿತ್ತು, ಈರುಳ್ಳಿ ಆದಮೇಲೆ ನಾನು ಇಲ್ಲಿ ಪುಡಿಯೆಲ್ಲ ಆದಮೇಲೆ ಹಾಕಿದ್ದೇನೆ, ಸ್ವಲ್ಪ ಮಿಸ್ ಆಯಿತು ಅದು ಹಾಕೋದು. ಸೊ ಈಗ ಅದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ಟೊಮ್ಯಾಟೋವನ್ನು ಮಿಕ್ಸಿಯಲ್ಲಿ ರುಬ್ಬಿ ಹಾಕಿದ್ದೇನೆ ಇಲ್ಲಿ ಪೇಸ್ಟ್ ಮಾಡಿ. ಸ್ವಲ್ಪ ನೀರನ್ನು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ತುಂಬ ಏನು ಫ್ರೈ ಮಾಡಬೇಕು ಅಂತೇನಿಲ್ಲ, ಯಾಕಂದರೆ ಚಿಕನ್ ಬೇಯುವಾಗ ಸಮಯ ಬೇಕಲ್ಲ, ಆ ಟೈಮಲ್ಲಿ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚಿಕನನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ, ಅದಾದ ನಂತರ 1 ಕಪ್ಪಷ್ಟು ನೀರು ಸೇರಿಸಿ ಮುಚ್ಚಳನ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ. ನೋಡಿ, ಇಲ್ಲಿ ಚಿಕನ್ ಬೇಯೋ ಸಮಯ ನಿಮ್ಗೆ ಗೊತ್ತಿರುತ್ತಲ್ಲ, ಆ ಟೈಮಲ್ಲಿ ಓಪನ್ ಮಾಡಿ 1, 2, 3 ಹಸಿಮೆಣಸಿನಕಾಯಿ ತುಂಡು ಮಾಡಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ. ಇಷ್ಟೇ, ತುಂಬ ಸುಲಭವಾಗಿ ಮಾಡ್ಬೋದು ನೀವು. ಇದು ನೀರು ದೋಸೆ ಜೊತೆ, ಚಪಾತಿ ಜೊತೆ, ಯಾವುದರ ಜೊತೆನೂ ಚೆನ್ನಾಗಾಗುತ್ತೆ. ದಯವಿಟ್ಟು ಲೈಕ್ ಒಂದು ಮಾಡಿಬಿಡಿ ಆಯಿತಾ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.